ಅನ್ನದಾತ ರೈತರನ್ನ ಅವಮಾನಿಸಿ ಹಲ್ಲೆ ನಡೆಸಿರುವ ಆರೋಪದ ಹಿನ್ನೆಲೆಯಲ್ಲಿ ತಾಲೂಕಿನ ಗೊಲ್ಲಾಳೇಶ್ವರ ಆಗ್ರೋ ಏಜೆನ್ಸಿ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಆಗ್ರೋ ಸಂಸ್ಥೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಮಹಾಂತೇಶ್ ಜಮಾದಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರು ಆಗ್ರೋ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ರೈತರನ್ನ ಗ್ರಾಹಕರಂತೆ ಅಲ್ಲ, ಗುಲಾಮರಂತೆ ಕಾಣುವ ಮನೋಭಾವವನ್ನು ಸಹಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಮೀಡಿಯಾದವ್ರು ಹೇಳಿಕತ್ತೀವಿ, ಒಳ್ಳೆ ರೈತ ಸಂಘದವ್ರು ಬಂದ್ರೆ ಕಾಲ್ ಮುಗಿದ್ ಕಾಲ್ ತೊಳಿತೀವಿ. ಹಿಂಗೇನ್ರಿ ನಮಗ್ ರೊಕ್ಕ ಬೇಡವ್ರು ಬಂದ್ರ ನಾವ್ ಏನೂ ಕೊಡಲ್ಲ. ನಾವು ಬಂದ ಮಳೆಗೆ ಟೈಟ್ ಆಗ್ಯದ. ಈಸ್ರ 30 ವರ್ಷ ಐತಿ ಬ್ಲಾಕ್ ಮಾಡೋರು ರೈತ ಸಂಘರು ಇದ್ರು. ಈಗ ಯುವಕ ರೈತ ಸಂಘ ಏನು ಬಂದದ, ಇವ್ರಿಗೆ ಈಗ ನೀರ್ ಎಳಿಲಿಕತ್ತದ. ನೀರ್ ಈಗ ಎಳಿಲಿಕತ್ತಾವ. 2 ವರ್ಷ ಆಯ್ತು. ಏನು ರೈತ ಸಂಘದ ಬಂದು ಅವಾಗ ಇವ್ರು ನೀರು ಎಳಿಲಿಕ್ಕೆ ಚಾಲು ಆಗ್ಯದ ಆಗ್ರೋದವ್ರಿಗೆ. ಈಸ್ರ ಇವರೇ ರಾಜ್ಯ, ಇವರೇ ಪ್ರಧಾನ ಆಗಿರು. ಆಗ್ರೋದವ್ರು ಈಸ್ರ ಅಫ್ಜಲ್ಪುರ್ ತಾಲೂಕಿಗೆ ಇವರೇ ರಾಜ್ಯ, ಇವರೇ ಪ್ರಧಾನ ಆಗಿರು. ಈಗ ನೀರು ಎಳಿಲಿಕತ್ತಾವ ಇವ್ರಿಗೆ. ನೋಡ್ರಿ ಊರ ಹೆಂಗೈತಿ ನೋಡ್ರಿ. ಇಲ್ಲಿ ನೋಡ್ರಿ ಚಾಟಿ ನೋಡ್ರಿ, ಪೊಲಿಟಿಷಿಯನ್ ನೋಡ್ರಿ, ಇಲ್ಲಿ ನೋಡ್ರಿ ಎಲ್ಲ ವಿಡಿಯೋದಾರ ಇಲ್ಲಿ ಏನು ಇಲ್ಲ ಏನು ಹೊಟ್ಟೆ ಅಲ್ರಿ ರೈತ ಆ ಟೈಪ್ ಜೊಗ್ಗಾಡ್ತಾರಂದ್ರಿ ಏನ್ರಿ? ಅಲ್ಲ ಹಿರಿಯ ಮನುಷ್ಯ ಹಂಗ ಜೊಗ್ಗಾಡ್ತಾರಂದ್ರಿ ಏನ್ ನೀವೇನು ಹೇಳಲ್ಲೇನು? ಲೋಕಲ್ದಾರ ಗುಂಡಾಗಿರಿ ಮಾಡ್ತಾರೆ ಅಲ್ರಿ ಈಗ ನಿಮ್ ಎದ್ರಿ ಆ ಟೈಪ್ ಜೊಗ್ಗಾಡ್ಲಾಕ ಬರಲ್ರಿ ಹಿರಿಯ ಮನುಷ್ಯ. ರೈತರು ಉಡಿಲಾಕ ಶೆಟ್ರಿ ಹೇಳಕ್ ಏನ್ ಹಕ್ಕದ ನಿಮ್ಗೆ? ಕೊಟ್ಟಿಲ್ಲ ಅಂದ್ರೆ ನಾವು ಬರ್ತೀವಿ. ಬಿಲ್ ಹಾಕೋರ್ ಮೀಟಿಂಗ್ ಯಾರು ಮಾಹಿತಿ ಇರಲ್ಲ. ಅವ್ರು ಬರ್ಲಿ, ನಾವು ಅವರು ಇಲ್ಲೇ ಬಂದ್ರಿ. ನೀವು ಶೆಟ್ರ್ ಹಾಕಿರಪ್ಪ, ನಾವು ಮೀಟಿಂಗ್ ಹೋಗಲ್ಲ. ತಿಳಿತಲ್ರಿ? ಶೆಟ್ರ್ ಹಾಕಿರೋದ್ರೆ ಮೀಟಿಂಗ್ ಹೋಗಲ್ಲ. ಏನ್ ಹಾಕದ ಘಟನಾ ಸ್ಥಳದಲ್ಲಿ ರೈತರು ಹಾಗೂ ಆಗ್ರೋ ಮಾಲೀಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ರೈತರ ಮೇಲೆ ಹಲ್ಲೆ ನಡೆಸಿ ಅವಮಾನ ಮಾಡಿದ ಆರೋಪಕ್ಕೆ ಆಗ್ರೋ ಮಾಲೀಕರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಎಂದು ಸಂಘಟನೆಯ ಕಾರ್ಯಕರ್ತರು ಪಟ್ಟು ಹಿಡಿದರು. ಕ್ಷಮೆ ಕೇಳುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ರೈತರು ಘೋಷಿಸಿದರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮುಂದಾದರು. ರೈತರ ಅಸಮಾಧಾನವನ್ನ ಆಲಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಭರವಸೆ ನೀಡಿದ ಬಳಿಕ ಪರಿಸ್ಥಿತಿ ಶಾಂತವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಮಹಾಂತೇಶ್ ಜಮಾದಾರ್, ರೈತರ ದುಡಿಮೆಯಿಂದ ಬದುಕುತ್ತಿರುವ ಕೆಲ ಆಗ್ರೋ ಮಾಲೀಕರು ಇಂದು ರೈತರ ಮೇಲೆ ದರ್ಪ ತೋರುತ್ತಿದ್ದಾರೆ. ರೈತರನ್ನ ಅವಮಾನಿಸುವ ಹಲ್ಲೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೊಡಬೇಕು. ಇವರು ಹುಡುಗರಿಗೆ ಆಡಗತ್ತರ ಆಗಿರೋದವರು ರೈತರಿಗೆ ಅವರು ಸಾಲ
ಅದ್ರ ಜೋಡಿ ಲೀಕ್ ಅದು ಲೀಕ್ ಇದು ಲೀಕ್ ಅಂತ ಹೇಳಿ ಮನಸ್ಸು ಬಂದ ರೊಕ್ಕ ವಸೂಲು ಮಾಡ್ತಾರ. ದಯವಿಟ್ಟು ಕೈ ಮುಗಿತೀನಿ. ರೈತರ ಕೈ ಮುಗಿಬೇಕ್ರಿ, ಅವರು ರೈತರ ಕೈ ಮುಗಿಬೇಕು. ರೌಡಿಗಳನ್ನು ಕರೆಸಿ ಹೊಡಿಬೇಕಂತೇಳಿ ಪ್ಲಾನ್ ಮಾಡಕತ್ತಾರ. ನೋಡ್ರಿ ಬ್ಲಾಕ್ ಮೇಲ್ ಮಾಡ್ತಾನೆ, ಇವಾಗ ಬ್ಲಾಕ್ ಮೇಲ್ ಮಾಡ್ತಾರ, ರೊಕ್ಕ ಕೇಳ್ತಾನ, ರೊಕ್ಕ ತೋತಾರ ಇವರು ಈ ದಿನ ಆಯ್ತು. ಯಾರು ಹೆಚ್ಚು ಕೊಡ್ತಾರ ಏನೋ ಅದ್ರ ಜೋಡಿ ಕೊಡ್ಲಕತ್ತಾರ. ನಮಗ ಹೋದ ವರ್ಷ ಯಾವ್ದೋ ಒಂದು ಸಂಘದ ಮೀಟಿಂಗ್ ಅಂತ ಹೇಳಿ ಒಬ್ಬರು ಹೇಳ್ರಿ ಮಾತಾಡತ್ರಿ. ಯಾರು DAP ಹೆಚ್ಚು ಕೊಡ್ತಾರಲ್ಲ ಅವ್ರಿಗೆ ರೊಕ್ಕ, ಯಾರು ರೊಕ್ಕ ಹೆಚ್ಚು ಕೊಡ್ತಾರ DAP ಆಗತ್ತಾರ. ಯಾರು ರೈತರು ರೊಕ್ಕ ಕಮ್ಮಿ ಕೊಡ್ತೀನಿ ನಾನಂಗೇನೋ ಅದು ಏನೋ ಲಿಂಕ್ ತಗೋಲ್ಲ ಅಂದ್ರೆ ನಮ್ಮಲ್ಲಿ ಖಾತೆ ಇಲ್ಲ ನೋಡು, ಏನು ನೀವೇನು ಬಾರೋ ಲೈಸೆನ್ಸ್ ರದ್ದು ಮಾಡ್ತೀರಿ, ಅದು ಬಿಟ್ಟು ಏನು ಮಾಡ್ತೀರಿ ಅಂತ ಹೇಳಿ ಇವತ್ತು ಆಗ್ರೋ ಮಾಲೀಕರು ಮಾತಾಡೋದು. ರೈತರ ಮಾತ್ರ ಇದೆ, ರೈತರ ಮೇಲೆ ಬ್ಲೇಮ್ ಮಾಡುವಂತ ಕೆಲಸ ಮಾಡಕತ್ತಾರ ಇವರು. ಇದು ಆಗ್ರೋ ಇವತ್ತೇನು ADO ಏನು ಕ್ರಮ ಕೈಗೊಳ್ತಾರ, ತಹಸೀಲ್ದಾರ್ ಏನು ಕ್ರಮ ಕೈಗೊಳ್ತಾರ, ಇವ್ರ ಕೈಗೊಳ್ಳಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿ ಹೇಳ್ತಾನೆ ಹೋಗಿ ಇದು ರೈತರಿಗೆ ನ್ಯಾಯ ಸಿಗುವಂತ ಕೆಲಸ ನಾವು ಮಾಡ್ತೀವಿ. ಈಗ ಮತ್ತೇನಪ್ಪ ಅಂದ್ರೆ ಈಗಾಗಲೇ DAP ಇಲ್ಲಿ ಸ್ಟಾಕ್ ಅವರು 500 ಸ್ಟಾಕ್ ಅಂತ ಹೇಳಿ ಬರ್ದಾರ. ಆದ್ರೆ ರೈತರು ಇವರು ದೊಡ್ಡ ಇಲ್ಲಿ ಹಿರೇ ಮಾಡ್ಸ್ಯಾರ, ಇವರು ಇವತ್ತು DAP ಕೆಳಗೆ ಬಂದಾರ, ಇವ್ರಿಗೆ ಓದಕ್ ಬರಲ್ಲ. ಸರ DAP ನಾವು ಟಮ್ ತೊಗೊಂಬಂದಿದ್ರು DAP ಕೊಡ್ರತ್ತಂದ್ರೆ ಇಲ್ಲ ಸ್ಟಾಕ್ ಇಲ್ಲ ನಮ್ಮ ಬಲ್ಲ ಅಂತ ಹೇಳ್ಕತ್ತಾರ. ಹಾಗಾಗಿ ಇವತ್ತು ರೈತರು ನಾವು ಕರೆ ಮಾಡಿಸಲಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ನಾವು 2-3 ಸಲ ಆಯ್ತು ADO ಅವರಿಗೆ ಕ್ರಮ ಕೈಗೊಳ್ರಿ ಆಗ್ರೋಗಳ ಮೇಲೆ ಅಂತ ಹೇಳಿ ನಾವು ಲೆಟರ್ಗಳ ಮುಖಾಂತರ ಹೇಳಿದೀವಿ. ಆದ್ರೆ ಇಲ್ಲಿಯವರಿಗೆ ಯಾವ ಆಗ್ರೋಕ್ಕೆ ನಾವು ಬಂದಿಲ್ಲ. ಇವತ್ತ ನಮಗೆ ಇರೋ ಅವ್ರ ಮೇಲೆ ಇವ್ರ ಮೇಲೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡಕತ್ತಾರ. ಅವ್ರು ಏನೇ ಮಾಡ್ಲಾಕ ನಾವು ರೈತರ ಸಲುವಾಗಿ ಈಗ ಅಧಿಕಾರಿಗಳು ಬಂದಾರ, ಅಧಿಕಾರಿಗಳು ಮಾಡ್ತಾರ ಮಾರ್ಲಾಕ. ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೃಷಿಕ ಸಮಾಜದ ಸಭೆಯಲ್ಲಿ ಭಾಗವಹಿಸಿದ ರೈತ ಮುಖಂಡರು ರೈತರ ಮೇಲಿನ ದೌರ್ಜನ್ಯ ಹಾಗೂ ಕೃಷಿ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನಕ್ಕೆ ಸೆಳೆದರು. ಕೃಷಿ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕರಾದ SH ಗಡ್ಗಿಮನಿ ಅವರು ರೈತರ ಮೇಲೆ ಹಲ್ಲೆ ನಡೆದರೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಗ್ರೋ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಹಾಗೂ ಸರ್ಕಾರದ ನಿಗದಿತ ಬೆಲೆಗೆ ಮಾತ್ರ ರಸಗೊಬ್ಬರ ಮಾರಾಟ ಮಾಡಬೇಕು ಎಂದರು. ನೀವು ಕೂಡ ಪ್ರಚಾರ ಮಾಡಿ, ಇವ್ರು ಕೂಡ ಪ್ರಚಾರ ಮಾಡಿ. ಯಾಕಂತಂದ್ರೆ ಅದೇ ಬರ್ತದೆ. ಇದು ಹೊರತುಪಡಿಸಿ ನಾ ಕನ್ಫ್ಯೂಸ್ ಎಲ್ಲೂ ಮಾಡೋದಿಲ್ಲ, ಕನ್ಫ್ಯೂಸ್ ಮಾಡೋದು ಆಗಲ್ಲ. ನೀವು ಕನ್ಫ್ಯೂಸ್ ಮಾಡ್ಬೇಕಾದ್ರೆ ನಾ ಕನ್ಫ್ಯೂಸ್ ಆಗೋದಿಲ್ಲ. ನಾ ಏನ್ ಹೇಳ್ತಾ ಇದೀನಿ, ಅದು ಹೊರತುಪಡಿಸಿ ಯಾವಾಗಲೂ ಲಿಂಕ್ ಮಾಡೋದಿಲ್ಲ. ಎಲ್ಲರಿಗೂ ಡೌಟ್ ಸರ್, ಯಾವಾಗಲೂ ಲಿಂಕ್ ಮಾಡೋದು ಹತ್ತು ಸಲ ಹೇಳ್ತಾ ಇದ್ದೀನಿ. ಕನ್ಫ್ಯೂಷನ್ ಅದು ಹೊರತುಪಡಿಸಿ ಯಾವಾಗಲೂ ಲಿಂಕ್ ಮಾಡೋದಿಲ್ಲ. ಕ್ರಮ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಮಳೇಂದ್ರ ಢಾಂಗೆ, ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲೆಯ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು.